ನಿಮಗೆ ಯಡಿಯೂರಪ್ಪನವರು ಯಾವ ರೀತಿಯಾಗಿ ಸ್ಫೂರ್ತಿ ಸರ್? ನೋಡಿ, ನಮಗೆ ನಾನು ABEPನಲ್ಲಿದ್ದೆ, ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ನಲ್ಲಿ. ಇದು ಯಾವಾಗ ಅಂತೇಳಿದರೆ 85 ಆನ್ವರ್ಡ್ಸ್, 1985 ಮೇಲ್ಪಟ್ಟು. ಅವಾಗಿನಿಂದ ನಾವು ಕಾಲೇಜಿಗೆ ಹೋಗ್ತಾ ಇರುವಾಗನಿಂದ ನಾವು ಯಡಿಯೂರಪ್ಪನವ್ರನ್ನ ನೋಡ್ತಾ ಇದ್ದೀವಿ. ಯಾಕೆ ಅಂತೇಳಿದ್ರೆ ಅವರೆಲ್ಲ RSSನಿಂದ ಬಂದಂಥವ್ರು. ಅವರು ಹೇಗೆ ಒಬ್ಬ MLA ಆಗಿ ಹೋರಾಟವನ್ನು ಮಾಡ್ತಾ ಇದ್ರು. ಇವಾಗ ಸಾಮಾನ್ಯವಾಗಿ ನಾವು ನೋಡ್ತೇವೆ, ಒಬ್ಬ MLA ಅಂದ್ರೆ ಅವ್ರ ಕಾರ್ಯಕ್ಷೇತ್ರ ಒಂದು ತಾಲೂಕು, ಹೆಚ್ಚು ಅಂದ್ರೆ ಆ ಜಿಲ್ಲೆನಲ್ಲಿ ಓಡಾಡ್ತಾರೆ. ಆದರೆ ಇವರು ನಮ್ಮ ಯಡಿಯೂರಪ್ಪನವರು ಯಾವತ್ತು ಶಿಕಾರಿಪುರದಲ್ಲಿ ಶಾಸಕರಾದರು ಅವತ್ತಿನಿಂದನೇ ಅವರು ರಾಜ್ಯಾದ್ಯಂತ ಪ್ರವಾಸವನ್ನು ಮಾಡೋಕ್ಕೆ ಶುರು ಮಾಡಿದ್ದಾರೆ. ಪರಿಣಾಮವಾಗಿ ಇವತ್ತು ರಾಜ್ಯದ ಮೂಲೆ ಮೂಲೆಗಳಲ್ಲೂ ಹಳ್ಳಿಗಳನ್ನು ತಲುಪಿರ್ತಕ್ಕಂಥ ಒಬ್ಬ ಏಕೈಕ ನಾಯಕ ಅಂತೇಳಿದರೆ ಅವರು ಯಡಿಯೂರಪ್ಪನವರು. ಹಾಗಾಗಿ ನಾವು ಅವ್ರನ್ನ ನೋಡಿದ್ದೇವೆ. ವಿದ್ಯಾರ್ಥಿಗಳಿಗೆ ಸ್ಪಂದಿಸಿದ್ದಾರೆ, ರೈತರಿಗೆ ಸ್ಪಂದಿಸಿದ್ದಾರೆ, ಮಹಿಳೆಯರಿಗೆ ಸ್ಪಂದಿಸಿದ್ದಾರೆ. ಅವರು ಅನುಭವಿಸಿರ್ತಕ್ಕಂಥ ಕಷ್ಟ ಯಾವುದೂ ಇಲ್ಲ. ಆ ರೀತಿಯ ಒಂದು ದೀರ್ಘ ಪ್ರಯಾಣ ಅನುಭವ ಅವರ ಹೋರಾಟದ ನೋಡಿದ್ದೇವೆ. ಸಾಕಷ್ಟು ಹೋರಾಟವನ್ನು ಮಾಡಿದ್ದಾರೆ, ರೈತರಿಗೋಸ್ಕರ, ಮಹಿಳೆಯರಿಗೋಸ್ಕರ, ಆಮೇಲೆ ಕಾರ್ಮಿಕರಿಗೋಸ್ಕರ. ಅದರೊಳಗೂ ವಿಶೇಷವಾಗಿ ಈ ಭೂಮಿ ಇಲ್ಲದೆ ಇರತಕ್ಕಂಥ ರೈತರಿಗೋಸ್ಕರ ಹೋರಾಟ ಮಾಡಿದ್ದಾರೆ. ಜೀತದ ವಿರುದ್ಧ ಹೋರಾಟ ಮಾಡಿದ್ದಾರೆ. ಆಮೇಲೆ ಕೆರೆ ತುಂಬುವ ಕಾರ್ಯಕ್ರಮಕ್ಕೆ ಇದು ಮಾಡಿದ್ದಾರೆ. ರೈತರ ಸಾಲ ಮನ್ನಾ ಮಾಡಬೇಕು ಅಂತ ಹೋರಾಟ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ರೈತರಿಗೆ ಉಚಿತ ಕರೆಂಟ್ ಕೊಡಬೇಕು ಅಂತ ಹೋರಾಟ ಮಾಡಿದ್ದಾರೆ. ಉಚಿತವಾಗಿ ಬೋರ್ವೆಲ್ಗಳನ್ನು ಹಾಕಿಕೊಡ್ಬೇಕು ಅಂತ ಹೋರಾಟ ಮಾಡಿದ್ದಾರೆ. ಹೀಗೆ ಯಡಿಯೂರಪ್ಪ ಅಂತ ಹೇಳಿದ್ರೆ ಒಂದು ರೀತಿ ರೈತರಿಗೋಸ್ಕರನೇ ಹೋರಾಟ ಮಾಡಿರ್ತಕ್ಕಂಥ ಒಂದು ಅನುಭವ ಅವ್ರದ್ದು.